Hi friends, Nanu Mahutesh. In this video, I am going to discuss about SSLC Mathematics subject, NCERT syllabus, Model Question Paper Set 2, March April 2019. ಇದಕ್ಕೆ solution ಕಂಡುಹಿಡಿತಾ ಇದ್ವಿ ನಾವು. So ಇದರಲ್ಲಿ 18th problem says like this: solve for x and y. ಇದು ಯಾವ ಚಾಪ್ಟರ್ ಅಲ್ಲಿ ಬರುತ್ತೆ ಅಂತಂದ್ರೆ ಎ ಪೇರ್ ಆಫ್ ಲೀನಿಯರ್ ಇಕ್ವೇಶನ್ಸ್ ಇನ್ ಟೂ ವೇರಿಯೇಬಲ್ಸ್ ಈ ಚಾಪ್ಟರ್ ಅಲ್ಲಿ ಬರ್ತಕ್ಕಂಥದ್ದು. ಸೊ ದ ಕ್ವಶನ್ ಈಸ್ ಲೈಕ್ ದಿಸ್: ಆ ಪೇರ್ ಆಫ್ ಲೀನಿಯರ್ ಇಕ್ವೇಶನ್ಸ್ ಯಾವಪ್ಪ ಅಂದ್ರೆ 2x plus 3y plus 5 is equal to 0, 3x minus 2y minus 12 is equal to 0 by any suitable method ಅಂತ ಕೇಳ್ತಾರೆ. ಇದು 2 mark ಕ್ವಶನ್. by any suitable method ಅಂತ. So ಇಲ್ಲಿ there are two categories of methods to find the solution for x and y. ಒಂದೇನಪ್ಪ ಅಂತಂದ್ರೆ algebraic methods, ಇನ್ನೊಂದು graphical method. So algebraic method ಅಲ್ಲಿ ಯಾವ್ಯಾವದಪ್ಪ ಅಂತಂದ್ರೆ substitution method, elimination method ಮತ್ತೆ cross multiplication method ಅಂತ ಹೇಳಿ 3 methods ಇದೆ. So in apart from this, another method is to find the x and y, that is graphical method. So ಇಲ್ಲಿ by any suitable method ಅಂತಂದ್ರೆ ನಾವು algebraic methods ಅಲ್ಲಿ ಅಂದ್ರೆ ಎಲಿಮಿನೇಷನ್ ಮೆಥಡ್ ಇರಬಹುದು, ಸಬ್ಸ್ಟಿಟ್ಯೂಷನ್ ಮೆಥಡ್ ಇರಬಹುದು ಮತ್ತೆ ಕ್ರಾಸ್ ಮಲ್ಟಿಪ್ಲಿಕೇಶನ್ ಮೆಥಡ್ ಇರಬಹುದು. ಯು ಚೂಸ್ ಎನಿ ಒನ್ ಆಫ್ ದೀಸ್ 3. ಅದರಲ್ಲಿ ನನಗೆ ಈಸಿ ಅನಿಸ್ತಕ್ಕಂಥದ್ದು ಯಾವ್ದಪ್ಪ ಅಂತಂದ್ರೆ ಎಲಿಮಿನೇಷನ್ ಮೆಥಡ್. ಸೊ ಆ ಎಲಿಮಿನೇಷನ್ ಮೆಥಡ್ ಅಲ್ಲಿ ಇವುಗಳಿಗೆ ನಾವು ಸಾಲ್ವ್ ಫಾರ್ ಎಕ್ಸ್ ಅಂಡ್ ವೈ ಅನ್ನ ಎಲಿಮಿನೇಷನ್ ಮೆಥಡ್ ಅಲ್ಲಿ ಕಂಡುಹಿಡಿಯೋಣ. ಸೊ ಇಲ್ಲಿ ಫಸ್ಟ್ ಬರ್ಕೊಳ್ಳೋಣ, ಇವೆರಡು ಕೊಟ್ಟಿರ್ತಕ್ಕಂಥದ್ದು ಏನಿದೆಯೋ ಅದನ್ನ. ಸೊಲ್ಯೂಷನ್ 2x plus 3y plus 5 is equal to 0, 3x minus 2y minus 12 is equal to 0. ಸೊ ಇಲ್ಲಿ ನಾವೇನ್ ಮಾಡ್ಬೇಕಪ್ಪ ಅಂತಂದ್ರೆ ನೋಡಿ, C1 C2 ಇದೆಯಲ್ಲ, ಇದನ್ನ ಈಕ್ವಲ್ಸ್ ಇಂದ ಆ ಕಡೆ ಹಾಕ್ಬೋಣ. So therefore 2x plus 3y is equal to plus 5 becomes minus 5, 3x minus 2y is equal to minus 12 becomes plus 12. So you got my equation number 1 and this is equation number 2 ಅಂತ ಆಯ್ತು. ಸೊ ಈಗ ನಾವು ಇದನ್ನ ಎಲಿಮಿನೇಷನ್ ಮೆಥಡ್ ಅಲ್ಲಿ ಮಾಡಬೇಕು ಅಂತಂದ್ರೆ ಇಲ್ಲಿ ಎಕ್ಸ್ ನ ಕೋಎಫಿಷಿಯಂಟ್ ಏನಾಗಿರ್ಬೇಕು, ಸೇಮ್ ಇರಬೇಕು. ಆರ್ ದ ಕೋಎಫಿಷಿಯಂಟ್ ಆಫ್ ವೈ ಆದ್ರೂ ಕೂಡ ಏನಾಗಿರ್ಬೇಕು, ಸೇಮ್ ಅಂದ್ರೆ ಈಕ್ವಲ್ ಆಗಿರ್ಬೇಕು. ಸೊ ಆ ರೀತಿ ಇದ್ದಾಗ ಮಾತ್ರ ನಾವು ಎಲಿಮಿನೇಷನ್ ಮೆಥಡ್ ಅಲ್ಲಿ ಸೊಲ್ಯೂಷನ್ ಅನ್ನ ಈಸಿಯಾಗಿ ಕಂಡುಹಿಡ್ಕೋಬಹುದು. ಬಟ್ ಇಲ್ಲಿ ಈ ಒಂದು ಲೀನಿಯರ್ ಇಕ್ವೇಶನ್ಸ್ ಗಳಲ್ಲಿ ಎಕ್ಸ್ ನ ಕೋಎಫಿಷಿಯಂಟ್ ಈಕ್ವೇಶನ್ ನಂಬರ್ 1 ಅಲ್ಲಿ ಎಕ್ಸ್ ನ ಕೋಎಫಿಷಿಯಂಟ್ 2 ಇದೆ, ಈಕ್ವೇಶನ್ ನಂಬರ್ 2 ನಲ್ಲಿ ಎಕ್ಸ್ ನ ಕೋಎಫಿಷಿಯಂಟ್ 3 ಇದೆ. ಸೊ ಬೇರೆ ಬೇರೆ ಇದೆ. ಇಲ್ಲೂ ಕೂಡ ವೈ ನ ಕೋಎಫಿಷಿಯಂಟ್ 3 ಇದೆ, ಇಲ್ಲಿ ವೈ ನ ಕೋಎಫಿಷಿಯಂಟ್ 2 ಇದೆ. ಅಂದ್ರೆ ಬೇರೆ ಬೇರೆ ಇದ್ದಾಗ ನಾವು ಇಲ್ಲಿ ಯಾವ್ದಾದ್ರೂ ಒಂದು ಎಕ್ಸ್ ಆರ್ ವೈ ಅವುಗಳ ಕೋಎಫಿಷಿಯಂಟ್ಗಳು ಒಂದೇ ಬರಂಗೆ ಮಾಡ್ಕೋಬೇಕು. ಸೊ ಇಲ್ಲಿ ನಾವೇನ್ ಮಾಡೋಣ, ಎಕ್ಸ್ ನ ಕೋಎಫಿಷಿಯಂಟ್ ಒಂದೇ ಬರಂಗೆ ಮಾಡ್ಕೊಳ್ಳೋದು ಹೇಗೆ ಅಂತಂದ್ರೆ, ಸೊ ಬೈ ಮಲ್ಟಿಪ್ಲೈಯಿಂಗ್ ಕೋಎಫಿಷಿಯಂಟ್ ಆಫ್ ಎಕ್ಸ್ ಅಂದ್ರೆ ರಿವರ್ಸ್ ಆಗಿ ತಗೊಳ್ಳೋದು. ನೋಡಿ ಇಲ್ಲಿ ಎಕ್ಸ್ ನ ಕೋಎಫಿಷಿಯಂಟ್ 3 ಇದೆಯಲ್ಲ, ಇದನ್ನ ಈಕ್ವೇಶನ್ ನಂಬರ್ 1 ಜೊತೆ ಮಲ್ಟಿಪ್ಲೈ ಮಾಡ್ತಕ್ಕಂಥ. ಸೊ ನಂತರ ಈಕ್ವೇಶನ್ ನಂಬರ್ 2ಗೆ ಫಸ್ಟ್ ಈಕ್ವೇಶನ್ ನಲ್ಲಿ ಇರ್ತಕ್ಕಂಥ ಎಕ್ಸ್ ನ ಕೋಎಫಿಷಿಯಂಟ್ ಇದೆಯಲ್ಲ 2, ಅದನ್ನ ನಾವು ಮಲ್ಟಿಪ್ಲೈ ಮಾಡ್ಕೊಂಡ್ಬಿಟ್ರೆ ಎಲ್ಲ ಒಂದು ಈಕ್ವೇಶನ್ ಗಳನ್ನ, ಸೊ ನಮ್ಗೆ ಏನಾಗುತ್ತೆ, ಎಕ್ಸ್ ನ ಕೋಎಫಿಷಿಯಂಟ್ ಒಂದೇ ಬರುತ್ತೆ. ಸೊ ಈಗ 3 2s 6x plus 3 3s 9y is equal to minus into plus minus 5 3s 15. So 2 3s 6x minus 2 2s 4y is equal to 12 2s 24. ಸೊ ನೋಡಿ, ಇವಾಗ ಏನಾಯ್ತು, ಎಕ್ಸ್ ನ ಕೋಎಫಿಷಿಯಂಟ್ಗಳು ಇಲ್ಲಿ ಒಂದೇ ಆಯ್ತು, 6x 6x. ಈಗ ಏನ್ ಮಾಡಬೇಕು, ಕ್ಯಾನ್ಸಲ್ ಆಗ್ಬೇಕು ಅಂದ್ರೆ ಸಬ್ಟ್ರಾಕ್ಟ್ ಮಾಡ್ಕೊಳ್ಬೇಕು. ಸೊ ಫಸ್ಟ್ ಇಕ್ವೇಶನ್ ಇಂದ ಸೆಕೆಂಡ್ ಇಕ್ವೇಶನ್ ಅನ್ನ ಸಬ್ಟ್ರಾಕ್ಟ್ ಮಾಡ್ಕೊಂಡ್ರೆ ಏನಾಗುತ್ತೆ, ಇಲ್ಲಿ ಇರ್ತಕ್ಕಂಥ ಸೈನ್ ಗಳೆಲ್ಲ ಚೇಂಜ್ ಆಗುತ್ತೆ. ಸೊ ಪ್ಲಸ್ ಬಿಕಮ್ಸ್ ಮೈನಸ್, ಮೈನಸ್ ಬಿಕಮ್ಸ್ ಪ್ಲಸ್, plus 24 becomes minus 24. So plus 6x minus 6x go cancels, plus 9y plus 4y, that is 13y is equal to
ಸೊ ಮೈನಸ್ 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 24 ಪ್ಲಸ್ 15 ಅಂತಂದ್ರೆ 39. So therefore y is equal to minus 39 by 13. So 13 ones are 13 threes are. So y is equal to minus 3. So ಈಗ y ವ್ಯಾಲ್ಯೂ ಗೊತ್ತಾಯ್ತು ನಮಗೆ. ಸಾಲ್ವ್ ಫಾರ್ y ಗೊತ್ತಾಯ್ತು. ಈಗ ಸಾಲ್ವ್ ಫಾರ್ x ಅಂದ್ರೆ x ವ್ಯಾಲ್ಯೂ ಕಂಡು ಹಿಡ್ಕೋಬೇಕು. ಹೇಗೆ ಅಂತಂದ್ರೆ ಸೊ y is equal to minus 3 ನ you substitute y is equal to minus 3 in equation number 1 or in equation number 2. ಯಾವ್ದ್ರಲ್ಲಾದ್ರೂ ಒಂದರಲ್ಲಿ ಈ ವ್ಯಾಲ್ಯೂನ ಸಬ್ಸ್ಟಿಟ್ಯೂಷನ್ ಮಾಡ್ಬಿಟ್ರೆ ನಮಗೆ x ವ್ಯಾಲ್ಯೂ ಗೊತ್ತಾಗುತ್ತೆ ಅಂತಕ್ಕಂಥದ್ದು. ಸೊ ಇಲ್ಲಿ ಬರೆಯೋಣ. Therefore substitute y is equal to minus 3 in equation 1. Equation 1 ನಲ್ಲಿ ಇದನ್ನ y is equal to minus 3 ಸಬ್ಸ್ಟಿಟ್ಯೂಟ್ ಮಾಡಿದ್ರೆ ಸೊ ಏನ್ ಬರುತ್ತೆ ನೋಡೋಣ ಈಗ. ಸೊ ಇಕ್ವೇಶನ್ ನಂಬರ್ 1 ಏನ್ ಹೇಳುತ್ತೆ ಅಂತಂದ್ರೆ 2x plus 3y is equal to minus 5. So 2x plus 3 into y means minus 3 is equal to minus 5. 2x plus into minus 3 3 is 9 is equal to minus 5. 2x is equal to minus 5. Minus 9 becomes plus 9 on the right side. 2x is equal to minus 5 plus 9, that is 9 minus 5 4. X is equal to 4 by 2. 2 ones are 2 2s are. So x is equal to 2. So therefore finally we get both values, that is x is equal to 2 and y is equal to minus 3. So therefore x is equal to 2, y is equal to minus 3. So ಇದು 2 ಮಾರ್ಕ್ ನ ಒಂದು ಕ್ವಶನ್. ಸೊ ಇದನ್ನ ನಾವು ಈಸಿಯಾಗಿ ಒಂದು ಕ್ವಶನ್ ಇರುತ್ತೆ. ಸೊ ಬೈ ಎನಿ ಸೂಟಬಲ್ ಮೆಥಡ್ ಅಂತಂದ್ರೆ ಯುವರ್ ಚಾಯ್ಸ್, ಲೆಫ್ಟ್ ಟು ಯುವರ್ ಚಾಯ್ಸ್ ಅಂತಂದ್ರೆ ನೀವು ಸಬ್ಸ್ಟಿಟ್ಯೂಷನ್ ಮೆಥಡ್ ಅಲ್ಲಾದ್ರೂ ಮಾಡ್ಬೋದು, ಎಲಿಮಿನೇಷನ್ ಮೆಥಡ್ ಅಲ್ಲಾದ್ರೂ ಮಾಡ್ಬೋದು, ಕ್ರಾಸ್ ಮಲ್ಟಿಪ್ಲಿಕೇಶನ್ ಮೆಥಡ್ ಅಲ್ಲಾದ್ರೂ ಮಾಡ್ಬೋದು. ಸೊ ಆಮೇಲೆ ಇದು ಅಪಾರ್ಟ್ ಫ್ರಮ್ ದಿಸ್ ಗ್ರಾಫಿಕಲ್ ಮೆಥಡ್ ಅದು 4 ಮಾರ್ಕ್ಗೆ ಕೇಳ್ತಾರೆ. ಹಾಗಾಗಿ 2 ಮಾರ್ಕ್ಗೆ ಈ ರೀತಿ ಒಂದು ಕ್ವಶನ್ ಇರುತ್ತೆ ಅಂತ ಹೇಳ್ತಾ ಥ್ಯಾಂಕ್ ಯು ಫ್ರೆಂಡ್ಸ್. ಈಗ ನಾವು ಮಾಡೆಲ್ ಕ್ವಶನ್ ಪೇಪರ್ ಸೆಟ್ ಟು ಮಾರ್ಚ್ ಏಪ್ರಿಲ್ 2019 ಅಲ್ಲಿ 19th ಪ್ರಾಬ್ಲಮ್ಗೆ ಸೊಲ್ಯೂಷನ್ ಕಂಡುಹಿಡೋಣ. So 19th problem says like this: in the figure AB is equal to 36 centimeter, M is the midpoint of AB, 3 semicircles are drawn on AB, AM and BM as diameters. Find the area of the shaded region ಅಂತ ಇದೆ. ಸೊ ಅಲ್ಲಿ ಇದು ಕೂಡ 2 ಮಾರ್ಕ್ ನ ಕ್ವಶನ್. ಸೊ ಇಲ್ಲಿ ಈ ಫಿಗರ್ ನಲ್ಲಿ AB ಎಷ್ಟು ಸೆಂಟಿಮೀಟರ್? 36 ಸೆಂಟಿಮೀಟರ್. ಸೊ M is the ಮಿಡ್ ಪಾಯಿಂಟ್ ಆಫ್ ಎ ಬಿ. ಸೊ ಎ ಬಿ ಯ ಮಿಡ್ ಪಾಯಿಂಟ್ ಎಂ ಅಂತಂದ್ರೆ ಸೊ ಎ ಎಂ ನ ಒಂದು ಲೆಂತ್ ಎಷ್ಟಪ್ಪ ಅಂತಂದ್ರೆ 18 ಸೆಂಟಿಮೀಟರ್ ಆಗುತ್ತೆ. ಯಾಕಂದ್ರೆ ಎಂ ಇಸ್ ದ ಮಿಡ್ ಪಾಯಿಂಟ್ ಅಂತಂದ್ರೆ ಇದು 18 ಆಗುತ್ತೆ. ಎ ಎಂ ಈಸ್ 18 ಸೆಂಟಿಮೀಟರ್, ಎಂ ಬಿ ಈಸ್ 18 ಸೆಂಟಿಮೀಟರ್ಸ್. ಸೊ ಆಮೇಲೆ 3 ಸೆಮಿ ಸರ್ಕಲ್ಸ್ ಆರ್ ಡ್ರಾನ್ ಆನ್ ಎ ಬಿ. ಎ ಬಿ ಮೇಲೆ ಒಂದು ಸೆಮಿ ಸರ್ಕಲ್ ಅಂದ್ರೆ ಎ ಬಿ ಆಸ್ ಡಯಾಮೀಟರ್. ಸೊ ಒಂದು ಸೆಮಿ ಸರ್ಕಲ್ ಹೇಳ್ತಿದ್ದಾರೆ. ಆನ್ ಎ ಎಂ ಆಸ್ ದ ಡಯಾಮೀಟರ್, ಅದ್ರ ಮೇಲೆ ಒಂದು ಸೆಮಿ ಸರ್ಕಲ್. ಆನ್ ಬಿ ಎಂ, ಸೊ ಬಿ ಎಂ ಅಥವಾ ಎಂ ಬಿ ಅದ್ರ ಮೇಲೆ ಒಂದು ಸೆಮಿ ಸರ್ಕಲ್ ಅನ್ನ ಎಳೆದಿದ್ದಾರೆ. ಸೊ ಇವೆಲ್ಲ ಡಯಾಮೀಟರ್ಸ್. ಎ ಬಿ ಆಸ್ ಡಯಾಮೀಟರ್, ಎ ಎಂ ಆಸ್ ಡಯಾಮೀಟರ್ ಅಂಡ್ ಎಂ ಬಿ ಆಸ್ ಡಯಾಮೀಟರ್. ಸೊ ಈಗ ಏನಪ್ಪಾ ಅಂದ್ರೆ ಫೈಂಡ್ ದ ಏರಿಯಾ ಆಫ್ ದ ಶೇಡೆಡ್ ರೀಸನ್ ಅಂತ. ಶೇಡ್ ಮಾಡಿರ್ತಕ್ಕಂಥ ರೀಸನ್ ನ ಏರಿಯಾ ಎಷ್ಟು ಅಂತಂದ್ರೆ ವೆರಿ ಸಿಂಪಲ್. ಇಲ್ಲಿ ನಾವೇನ್ ಮಾಡ್ಬೇಕಪ್ಪ ಅಂತಂದ್ರೆ ಸೊ ಎ ಬಿ ಏನು ಡಯಾಮೀಟರ್ ಇದೆಯಲ್ಲ ಅದ್ರ ಮಿಡ್ಲ್ ಪಾಯಿಂಟ್ ಎಷ್ಟಿದೆ? ಸೊ ಎಂ ಅಂತ ಇದೆ. ಸೊ ಅವಾಗ ಎಷ್ಟಾಗುತ್ತೆ? ಎಂ ಬಿ ಮತ್ತೆ ಎ ಎಂ ಎಷ್ಟಿದೆ? 18 ಸೆಂಟಿಮೀಟರ್ ಆಗುತ್ತೆ. ಸೊ 18 ಸೆಂಟಿಮೀಟರ್ ಆಸ್ ರೇಡಿಯಸ್ ಅದನ್ನ ಆರ್ ಅಂತ ತಗೊಂಡ್ಬಿಟ್ಟು ಸೊ ಇದರ ಒಂದು ಏರಿಯಾ ಆಫ್ ಪೈ ಆರ್ ಸ್ಕ್ವೇರ್. ಇದನ್ನ ಫಾರ್ಮುಲಾ ಹಾಕೊಂಡು, ಯಾಕೆಂತಂದ್ರೆ ಸರ್ಕಲ್ದು
ಏರಿಯಾ ಪೈ ಆರ್ ಸ್ಕ್ವೇರ್, ಸೆಮಿ ಸರ್ಕಲ್ದು ಹಾಫ್ ಪೈ ಆರ್ ಸ್ಕ್ವೇರ್. ಆ ತರ ತಗೊಂಡ್ಬಿಟ್ಟು ಏನ್ ಮಾಡ್ಬೇಕಾಗುತ್ತೆ, ಇದರ ಏರಿಯಾ ಕಂಡುಹಿಡಿಬೇಕು. ನಂತರ ನೆಕ್ಸ್ಟ್ ಎ ಎಂ ಡಯಾಮೀಟರ್ ಆದ್ರೆ ನೋಡಿ ಇಲ್ಲಿ ಮತ್ತೆ ಇದರ ಒಂದು ರೇಡಿಯಸ್ ಎಷ್ಟಾಗುತ್ತಪ್ಪ ಅಂತಂದ್ರೆ 99 ಸೆಂಟಿಮೀಟರ್. ನೋಡಿ ಈ ಕಡೆ ಇದನ್ನ ಪಿ ಅಂತ ಕರ್ಕೋಣ. ಸೊ ಎ ಎಂ ಎಸ್ ದ ಡಯಾಮೀಟರ್ ಅಂತಂದ್ರೆ ಪಿ ಮಿಡಲ್ ಪಾಯಿಂಟ್, ಎ ಎಂ ನ ಮಿಡಲ್ ಪಾಯಿಂಟ್ ಪಿ ಆಗಿರ್ಲಿ ಅಂತ ಇಟ್ಕೊಂಡ್ರೆ ಸೊ ಅವಾಗ ಎಷ್ಟಾಗುತ್ತೆ, ಇದು 18 ಇದ್ರೆ ಇದು 9 ಸೆಂಟಿಮೀಟರ್ 9 ಸೆಂಟಿಮೀಟರ್, ಇದು 9 ಆಗುತ್ತೆ, ಇದು 9 ಆಗುತ್ತೆ. ಸೊ 9 ಸೆಂಟಿಮೀಟರ್ ಆಸ್ ದ ರೇಡಿಯಸ್. ಆಮೇಲೆ ಇಲ್ಲೂ ಕೂಡ ಅಷ್ಟೇ, ಇದನ್ನ ಕ್ಯೂ ಮಿಡಲ್ ಪಾಯಿಂಟ್ ಕ್ಯೂ ಅಂತ ತಗೊಂಡ್ರೆ ಇದು ಕೂಡ ಎಂ ಕ್ಯೂನು ಕೂಡ 9 ಸೆಂಟಿಮೀಟರ್ ಇರುತ್ತೆ, ಕ್ಯೂ ಬಿನು ಕೂಡ ಎಷ್ಟಿರುತ್ತೆ 9 ಸೆಂಟಿಮೀಟರ್ ಇರುತ್ತೆ. ಸೊ ಈಗ ಏರಿಯಾ ಆಫ್ ಸೆಮಿ ಸರ್ಕಲ್ ಇದು ಯಾವುದು ಎ ಎಂ ಎಸ್ ದ ಡಯಾಮೀಟರ್, ಇದನ್ನ ಏರಿಯಾ ಕಂಡಿಡ್ಕೊಂಡು ಸೆಮಿ ಸರ್ಕಲ್ದು, ಮತ್ತೆ ಎಂ ಬಿ ಎಸ್ ದ ಡಯಾಮೀಟರ್ ಇದರ ಸೆಮಿ ಸರ್ಕಲ್ ಏರಿಯಾ ಕಂಡಿಡ್ಕೊಂಡು ಟೋಟಲ್ ನೀವು ಏನ್ ಎ ಬಿ ಡಯಾಮೀಟರ್ ಸೆಮಿ ಸರ್ಕಲ್ ಏರಿಯಾ ಕಂಡಿಡಿರ್ತಾರಲ್ಲ ಅದರಲ್ಲಿ ಇವೆರಡು ಆಫ್ ಸರ್ಕಲ್ಸ್ ಅಥವಾ ಸೆಮಿ ಸರ್ಕಲ್ಗಳ ಏರಿಯಾನ ಸಬ್ಟ್ರಾಕ್ಟ್ ಮಾಡ್ಬಿಟ್ರೆ ಇನ್ನ ಉಳ್ಕೊಳ್ತಕ್ಕಂಥದ್ದು ಏನು ಶೇಡೆಡ್ ಏರಿಯಾ ಆಫ್ ಶೇಡೆಡ್ ರೀಸನ್ ನಮ್ಗೆ ಸಿಗುತ್ತೆ ಅಂತಕ್ಕಂಥದ್ದು. ಸೊ ಈಗ ನಾವು ಇದಕ್ಕೆ ಸೊಲ್ಯೂಷನ್ ಅನ್ನ ಕಂಡುಹಿಡಿಯೋಣ. ಸೊಲ್ಯೂಷನ್ ಎ ಬಿ ಇಸ್ ಈಕ್ವಲ್ ಟು 36 ಸೆಂಟಿಮೀಟರ್. ಎ ಬಿ ಇಸ್ ಈಕ್ವಲ್ ಟು 36 centimeter and M is the midpoint of AB and M is the midpoint of AB. So ನೋಡಿ ಇದು AB ಒಂದು ಡಿಸ್ಟೆನ್ಸ್ 36 centimeter and M is the midpoint of AB ಆಯ್ತು. ಈಗ AM is equal to MB is equal to 36/2 ಅಂತ ಎಷ್ಟಾಗುತ್ತೆ 18 ಸೆಂಟಿಮೀಟರ್ ಆಗುತ್ತೆ. ಅದನ್ನ ಇಲ್ಲಿ ಬರೆಯೋಣ. ಸೊ AM is equal to MB, AM is equal to MB is equal to 36/2 is equal to 18 ಸೆಂಟಿಮೀಟರ್ ಆಯ್ತು. ಸೊ ಈಗ ನಾವು ಮತ್ತೆ ಎ ಎಂ ಅಲ್ಲಿ ಪಿ ಮಿಡ್ಲ್ ಪಾಯಿಂಟ್ ಮತ್ತೆ ಕ್ಯೂ ಎಂ ಬಿ ನಲ್ಲಿ ಕ್ಯೂ ಮಿಡ್ಲ್ ಪಾಯಿಂಟ್ ಅಂತಂದ್ರೆ ಮತ್ತೆ ಇದರಲ್ಲಿ ಏನ್ ಮಾಡಬೇಕು 18 ನಲ್ಲಿ ಮತ್ತೆ ಆಫ್ ಮಾಡ್ತಾ ಹೋಗ್ಬೇಕು. ಸೊ ಈಗ ಬರೆಯೋಣ. ಸೊ ಎ ಪಿ ಇಸ್ ಈಕ್ವಲ್ ಟು ಪಿ ಎಂ is equal to MQ is equal to QB is equal to 18/2, that is 9 centimeter. ಸೊ ಯಾಕಂತಂದ್ರೆ 18 ಅಲ್ಲಿ ಆಫ್ 9 ಎಲ್ಲದೂ ಕೂಡ ಏನಾಗುತ್ತೆ ಎ ಎಂ ಅಲ್ಲಿ ಆಫ್ ಇರುತ್ತೆ, ಎ ಪಿ ಮತ್ತೆ ಪಿ ಎಂ ಮತ್ತೆ ಎಂ ಬಿ ನಲ್ಲಿ ಆಫ್ ಯಾವುದು ಎಂ ಕ್ಯೂ ಮತ್ತೆ ಕ್ಯೂ ಬಿ. ಸೊ ಎಲ್ಲ 9 ಸೆಂಟಿಮೀಟರ್ ಆಗುತ್ತೆ. ಸೊ ಇಷ್ಟಾದ ನಂತರ ನಮಗೆ ಇದು ಎಲ್ಲದು ರೇಡಿಯಸ್ಗಳು ಎಲ್ಲಾ ರೇಡಿಯೈಗಳು ಸಿಕ್ಕಿತು ಅಂತಂದ್ರೆ ಇದರಲ್ಲಿ ಫಸ್ಟ್ ಬಿಗ್ ಸೆಮಿ ಸರ್ಕಲ್ದು ರೇಡಿಯಸ್ ಎಷ್ಟಪ್ಪ ಅಂತಂದ್ರೆ 18 ಆಯ್ತು. ಸೊ ಈ ಒಂದು ಎರಡು ಚಿಕ್ಕ ಸೆಮಿ ಸರ್ಕಲ್ಗಳ ರೇಡಿಯಸ್ ಎಷ್ಟಾಯ್ತು 9 ಸೆಂಟಿಮೀಟರ್ ಆಯ್ತು. ಈಗ ಆರಾಮ್ಸೆ ನಾವೇನ್ ಮಾಡ್ಬೋದು ಅದರ ಶೇಡೆಡ್ ರೀಜನ್ ಏರಿಯಾ ಕಂಡುಹಿಡಿಬಹುದು. ಸೊ ಏರಿಯಾ ಆಫ್ shaded region is equal to area of semicircle with center M. Area of semicircle with center M. Area of semicircle with center M minus area of semicircle with center P minus area of semicircle with center Q. ಸೊ ಈಗ ನಾವು ಏರಿಯಾ ಆಫ್ ಶೇಡೆಡ್ ರೀಸನ್ ಬೇಕು ಅಂತಂದ್ರೆ ಏರಿಯಾ ಆಫ್ ಸೆಮಿಸರ್ಕಲ್ ವಿತ್ ಸೆಂಟರ್ ಎಂ, ಇದು ದೊಡ್ಡ ಸೆಮಿಸರ್ಕಲ್ ನ ಏರಿಯಾ ಕಂಡುಹಿಡ್ಕೋಬೇಕು. ಅದ್ರಲ್ಲಿ ಯಾವ್ಯಾವ್ದು ಕಳ್ಕೋಬೇಕು ಅಂದ್ರೆ ಇದನ್ನ ಕಳ್ಕೋಬೇಕು. ಸೊ ಮೈನಸ್ ಏರಿಯಾ ಆಫ್ ಸೆಮಿಸರ್ಕಲ್ ವಿತ್ ಸೆಂಟರ್ ಪಿ ಮೈನಸ್ ಏರಿಯಾ ಆಫ್ ಸೆಮಿಸರ್ಕಲ್ ವಿತ್ ಸೆಂಟರ್
ಕ್ಯೂ. ಸೊ ಈಗ ನಮಗೆ ಏರಿಯಾ ಆಫ್ ಸೆಮಿ ಸರ್ಕಲ್ ವಿತ್ ಸೆಂಟರ್ ಎನಿ ಸೆಂಟರ್ ಯಾವ್ದಪ್ಪ ಫಾರ್ಮುಲಾ ಅಂತಂದ್ರೆ ಆಫ್ ಪೈ ಆರ್ ಸ್ಕ್ವೇರ್. ಯಾಕಂತಂದ್ರೆ ಪೂರಾ ಸರ್ಕಲ್ಗೆ ಎಷ್ಟು ಬರುತ್ತೆ, ಪೈ ಆರ್ ಸ್ಕ್ವೇರ್ ಬರುತ್ತೆ. ಸೆಮಿ ಸರ್ಕಲ್ ಅಂತಂದ್ರೆ ಆಫ್ ಪೈ ಆರ್ ಸ್ಕ್ವೇರ್. ಹಾಗೆ ಎಲ್ಲವಕ್ಕೂ ಕೂಡ ಅದನ್ನ ಅಪ್ಲೈ ಮಾಡ್ತಾವ. ಸೊ ಆಫ್ ಇಂಟು ಪೈ ಇಂಟು ಸೆಮಿ ಸರ್ಕಲ್ ವಿತ್ ಸೆಂಟರ್ ಅಂತಂದ್ರೆ ಇದು ಎಷ್ಟು ಬರುತ್ತೆ, ಇದ್ರದ್ದು ಇದು ರೇಡಿಯಸ್ ಅಂತಂದ್ರೆ 18 ಸೆಂಟಿಮೀಟರ್. ಸೊ ಅಲ್ಲಿಗೆ ಇದನ್ನ 18 ಸ್ಕ್ವೇರ್ ಅಂತ ಬರೆಯೋದು. ಆಫ್ ಪೈ ಆರ್ ಸ್ಕ್ವೇರ್ ಅಂದ್ರೆ ಆರ್ ಅಂದ್ರೆ ಎಷ್ಟಿದೆ, ರೇಡಿಯಸ್ 18 ಇದೆ. ಸೊ ಮೈನಸ್ ಆಫ್ ಇಂಟು ಪೈ ಇಂಟು ಸೆಮಿ ಸರ್ಕಲ್ ವಿತ್ ಸೆಂಟರ್ ಪಿ ಅಂತಂದ್ರೆ ಇದೆಷ್ಟಿದೆ 9 ಸ್ಕ್ವೇರ್ ಮೈನಸ್ ಇದು ಕೂಡ ಸೇಮ್. ಸೊ ಆಫ್ ಇಂಟು ಪೈ ಇಂಟು 9 ಸ್ಕ್ವೇರ್ ಅಂತಂದ್ರೆ ಸೆಮಿ ಸರ್ಕಲ್ ವಿತ್ ಸೆಂಟರ್ ಕ್ಯೂ ಅಂತಂದ್ರೆ ಇದು ಕೂಡ ಎಷ್ಟು, ಅದರ ರೇಡಿಯಸ್ 9 ಸೆಂಟಿಮೀಟರ್ ಇರುತ್ತೆ. ಸೊ ಇಲ್ಲಿ ಆಫ್ ಪೈ ಅನ್ನ ಎಲ್ಲದರಲ್ಲೂ ಇರೋದ್ರಿಂದ ಅದನ್ನ ಕಾಮನ್ ಆಗಿ ತೆಗೆದುಬಿಟ್ರೆ ಆಫ್ ಇಂಟು ಪೈ. ಸೊ ಇಲ್ಲಿ 18 ಸ್ಕ್ವೇರ್ ಮೈನಸ್ 9 ಸ್ಕ್ವೇರ್ ಮೈನಸ್ 9 ಸ್ಕ್ವೇರ್ is equal to half into pi into 18 ಸ್ಕ್ವೇರ್ ಅಂತಂದ್ರೆ 18 into 18 324 ಮೈನಸ್ 9 9s 81 ಮೈನಸ್ 9 9s 81. So equal to half into pi into 324 minus 81 162. 324 minus 162 162. So equal to half into 22 by 7. Pi value for 22 by 7 into 162. So ಈಗ ಎಲ್ಲ ಮಲ್ಟಿಪ್ಲೈ ಮಾಡ್ಕೊಂಡ್ರೆ 1 into 22 into 162. That is 3564. So 1 into 22 into 162 na multiply ಮಾಡ್ಕೊಂಡ್ರೆ 3564 ಬರುತ್ತೆ. So 2 7s 14 is equal to 3564 ನ 14 ಇಂದ ಡಿವೈಡ್ ಮಾಡಿದ್ರೆ we get final 254.57 ಸೆಂಟಿಮೀಟರ್ ಸ್ಕ್ವೇರ್. ಯಾವ್ದು ಏರಿಯಾ ಆಫ್ ಶೇಡೆಡ್ ರೀಸನ್ ಅಂತ ಹೇಳ್ತೀವಿ ನಾವು. ಸೊ ಈ ರೀತಿಯಾಗಿ ನಮಗೆ ಆನ್ಸರ್ ಬರುತ್ತೆ. ಸೊ ಓಕೆ, ಥ್ಯಾಂಕ್ ಯು ಫ್ರೆಂಡ್ಸ್.